ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದ ಬುರಾಡೆ ಪುರಾಣಕ್ಕೆ ದಿನಕ್ಕೆ ಬೇರೆ ಬೇರೆ ರೀತಿಯಾದಂತಹ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಹಲವಾರು ಜಾಗಗಳನ್ನ ತೋರಿಸ್ದ, ಅಲ್ಲೆಲ್ಲ ಹೊಂಡ ತೆಗೆದಿದ್ದಾಯ್ತು, ಆದ್ರೆ ಏನು ಸಿಕ್ಕಿಲ್ಲ. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಸುಜಾತಾ ಭಟ್ ಅನ್ನೋರು ಅಲ್ಲಿ ಕಾಣಿಸ್ಕೊಳ್ತಾರೆ. ಅವ್ರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ರು, ಆಕೆಯ ಶವವನ್ನ ಇಲ್ಲೆಲ್ಲಾದ್ರೂ ಹೂತಾಕಿದ್ದಿದ್ರೆ ದಯವಿಟ್ಟು ಅದನ್ನ ಕೂಡ ನನಗೆ ಹುಡುಕಿ ಕೊಡಿ ಅಂತ ಹೇಳಿ ಹೇಳಿದ್ರು. ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಮಾವುತನಾಗಿದ್ದಂತಹ ಓರ್ವ ವ್ಯಕ್ತಿಯ ಸಾವಿಗೆ ಸಂಬಂಧಪಟ್ಟಂತೆ ಇನ್ನೊಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟರು. ಹೀಗೆ ಹಲವಾರು ಜನ ಮುಂದೆ ಬಂದು ಹಾಗಾಗಿದೆ ಹೀಗಾಗಿದೆ ಈ ರೀತಿಯಾದಂತಹ ಕಂಪ್ಲೇಂಟ್ ಗಳನ್ನ ಕೊಡ್ತಾನೆ ಇದ್ದಾರೆ. ನೀವು ನೋಡಿದ್ದೀರಾ. SIT ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ SIT ಅವರು ಮಾಡಿರುವಂತಹ ಬಲು ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ತಾವು ಪ್ರಾರಂಭದಲ್ಲಿ ಮಾಡಬೇಕಾದಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಾಕ್ಷಿದಾರ ಯಾರಿದ್ದಾನೆ ಆತ ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದ ನಂತರ ಇಲ್ಲಿ ನಾನು ಹಲವಾರು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಹೇಳ್ದ, ಅದನ್ನೆಲ್ಲ ನಾನು ತೋರಿಸ್ತೇನೆ, ನೀವು ಹೊಂಡ ತೆಗಿರಿ ಅಂತ ಹೇಳಿ ಹೇಳ್ದ. ಆತನ ವಿಚಾರಣೆಯನ್ನ ಮಾಡೋದಕ್ಕಿಂತ ಮೊದಲು ಸರ್ಕಾರ ಒಂದು SIT ಯನ್ನ ರಚನೆ ಮಾಡ್ತು. ಈ SIT ಅವರು ಎಲ್ಲಾ ಕಡೆ ಹೊಂಡ ತೆಗೆದ್ರು, ಆದ್ರೆ ಏನು ಸಿಕ್ಕಿಲ್ಲ, ಎಲ್ಲೋ ಕೆಲವು ಮೂಳೆಗಳು ಸಿಕ್ಕಿದೆ, ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ಸ್ ಇನ್ನು ಬರ್ಬೇಕಾಗಿದೆ ಅಂತ ಹೇಳಿ ಹೇಳಿದ್ರು. ಈಗ ಆತನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತ ಯಾರು, ಎಲ್ಲಿಂದ ಬಂದ, ಆತನ ಹಿನ್ನೆಲೆ ಏನು, ಆತನ ಮನೆಯವರ ವಿಚಾರಣೆ ನಡೀತಾ ಇದೆ, ಆತನ ಸ್ನೇಹಿತರ ವಿಚಾರಣೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಇವನು ಹೇಳಿರುವ ಮಾತಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಇದನ್ನು ಕೂಡ ಕಂಡುಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆಕ್ಚುಲಿ ಈ ಕೆಲಸವನ್ನ ಪ್ರಾರಂಭದಲ್ಲಿ ಮಾಡಬೇಕಿತ್ತು, ಆದ್ರೆ ಈಗ ಮಾಡ್ತಾ ಇದ್ದಾರೆ. ಒಂದು ಸಂತಸದ ಸುದ್ದಿ ಏನಂತ ಹೇಳಿದ್ರೆ, ಕೊನೆಗೂ SIT ಅವರಿಗೆ ಇಲ್ಲಿ ಜ್ಞಾನೋದಯ ಆಯ್ತು. ಏನ್ ಕೆಲಸ ನಾವು ಪ್ರಾರಂಭದಲ್ಲಿ ಮಾಡಬೇಕಿತ್ತು ಅದನ್ನ ಕೊನೆಗೂ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದ್ರ ನಡುವೆ ಇದ್ರ ಹಿಂದೆ ಹಲವಾರು ಜನರಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗ್ತದೆ ಇದರಲ್ಲಿ ಒಂದು ಟೂಲ್ ಕಿಟ್ ಏನೋ ಒಂದು ವರ್ಕ್ ಆಗ್ತಾ ಇದೆ ಅನ್ನೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಜೊತೆಯಾಗಿರುವಂತಹ ಒಂದು ಗುಂಪು ಮತ್ತು ಅವರ ಹಿನ್ನೆಲೆಯನ್ನು ನೋಡಿದ್ರೆ ಇಲ್ಲಿ ಒಂದು ಟೂಲ್ ಕಿಟ್ ವರ್ಕ್ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರೆಲ್ಲರೂ ಹೇಳ್ತಾ ಇರೋದೇನೋ, ನಾವು ಸೌಜನ್ಯ ಕೇಸಿಗೆ ಜಸ್ಟಿಸ್ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ. ಆದ್ರೆ ಆ ರೀತಿಯಾದಂತಹ ಲಕ್ಷಣಗಳು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಇವರ ದೃಷ್ಟಿ ನೆಟ್ಟಿರೋದು ಈಗ ಧರ್ಮಸ್ಥಳದ ಮೇಲೆ. ಅಂದ್ರೆ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಕು, ಧರ್ಮಸ್ಥಳದ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟನ್ನು ನಾವು ಮಾತಾಡಬೇಕು. ಆದ್ರೂ ಕೂಡ ಅವ್ರು ಕೂತ್ಕೊಂಡು ಮಾತಾಡೋದೇನು ಅಂತ ಹೇಳಿದ್ರೆ, ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯನ್ನ ನಾವು ನಂಬ್ತೇವೆ, ಆ ದೇವರೇ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಈ ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಅದೇನೇ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ ಗುಂಪು ಏನಿದೆ ಅಂದ್ರೆ ಈ ಒಂದು ಉತ್ಖನನವನ್ನು ಮಾಡಿಸ್ಲಿಕ್ಕೆ ಒತ್ತಡ ಹೇರಿದವರಿದ್ದಾರಲ್ಲ, ಅವ್ರು ಒಂದ್ ರೀತಿ ಈಗ ಡೆಸ್ಪರೇಟ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಹತಾಶ ಸ್ಥಿತಿಗೆ ತಲುಪಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಎಣಿಸಿದ್ದೇನು ಅಂತ ಹೇಳಿದ್ರೆ, ಎಲ್ಲೂ ಹೊಂಡ ತೆಗೆದ್ರು ಒಂದಿಷ್ಟು ಹಣಗಳು ಸಿಗ್ತದೆ, ಅದನ್ನ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ಕೊಂಡು ಹೋಗ್ಬಹುದು ಅಂತ ತಿಳ್ಕೊಂಡು ಎಣಿಸ್ಕೊಂಡಿದ್ರು. ಆದ್ರೆ ಆ ರೀತಿ ಆಗ್ಲಿಲ್ಲ. ಈಗ ಇವರು ಕೆಲವರ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ BL ಸಂತೋಷ್ ಅವರು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿರ್ತಾರೆ. ಆ ಪೋಸ್ಟ್ ನಲ್ಲಿ ಅವರು ಬಿಜೆಪಿಯ ಎಲ್ಲಾ MLA ಗಳಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು, ಇವರೆಲ್ಲರಿಗೂ ಒಂದು ಕರೆ ಕೊಡ್ತಾರೆ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕಾಗಿ ಕೆಲವರು ಹೋರಾಟ ನಡೆಸ್ತಾ ಇದ್ದಾರೆ, ಇದನ್ನ ಪ್ರತಿಭಟಿಸಿ ಅಂತ ಹೇಳ್ಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ರು. BL ಸಂತೋಷ್ ಅವರು ಹಾಕಿರುವಂತಹ ಈ ಪೋಸ್ಟ್ ಅನ್ನ ಖಂಡಿಸಿ ತಿಮ್ರೋಡಿ ಮಹೇಶ್ ಶೆಟ್ಟಿ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಿದ್ರು. ಆ ಸಂದರ್ಶನದಲ್ಲಿ ಅವರು ಅತ್ಯಂತ ಅವಹೇಳನಕಾರಿಯಾದಂತಹ ಕೆಲವೊಂದು ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಅದೇ ರೀತಿಯಲ್ಲಿ ಏಕವಚನದಲ್ಲೇ BL ಸಂತೋಷ್ ಅವ್ರನ್ನ ಕರೆದಿದ್ದಾರೆ. ಅದು ಅವರವರ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಷಯ. ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾರ ಬಗ್ಗೆನೇ ಆಗ್ಲಿ ನಾವು ಮಾತಾಡುವಾಗ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗ್ತದೆ. ಅದು ಸಾರ್ವಜನಿಕವಾಗಿ ಮಾತಾಡುವಾಗ ನಮ್ಗೆ ಅವ್ರ ಮೇಲೆ ಎಷ್ಟು ಸಿಟ್ಟಿದ್ರು ಕೂಡ ನಾವು ಬೈಬಹುದು. ಬೈಯುವಾಗ್ಲೂ ಕೂಡ ಅಷ್ಟೇ, ನಾವು ಯಾವ ಶಬ್ದಗಳನ್ನು ಉಪಯೋಗಿಸಬೇಕು, ಯಾವ ಶಬ್ದಗಳನ್ನು ಉಪಯೋಗಿಸಬಾರ್ದು, ಈ ರೀತಿಯಾಗಿ ಕೂಡ ನಾವು ಯೋಚಿಸಬೇಕಾಗ್ತದೆ. ಆದ್ರೆ ಇಲ್ಲಿ ಮಹೇಶ್ ಶೆಟ್ಟಿ ಅವರು ಆ ರೀತಿ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿದ್ದಾರೆ. ಹಾಗೇನೆ ಅವರ ಪರ್ಸನಲ್ ವಿಷಯಗಳ ಬಗ್ಗೆ ಕೂಡ ಬಹಳಷ್ಟು ಮಾತಾಡಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳು ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮಾವರದ ಪೊಲೀಸ್ ಠಾಣೆಯಲ್ಲಿ ತಿಮ್ರೋಡಿ ಅವರ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ತಕ್ಷಣ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನೋಟಿಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಇನ್ನೂ ಹಾಜರಾಗಿರ್ಲಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೇನೋ ಬಂದು ಹಾಜರಾಗಬೇಕು ಅಂತ ಹೇಳ್ಕೊಂಡು ನೋಟಿಸ್ ಇಶ್ಯೂ ಮಾಡಿದಾರಂತೆ. ಆದ್ರೆ ಅದಕ್ಕಿಂತ ಮೊದಲೇ ಪೊಲೀಸರು ಇವರ ಮನೆಗೆ ಹೋಗಿದ್ದಾರೆ. ಇವ್ರ ಮನೆಗೆ ಹೋಗಿ ಇವ್ರನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನ ಕೈ ಹಾಕಿದ್ದಾರೆ. ಆಗ ಅಲ್ಲಿ ತಿಮ್ರೋಡಿಯವರ ಬೆಂಬಲಿಗರು ಮತ್ತೆ ಈ ಒಂದು ಗುಂಪು ಏನಿದೆ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾರೆ. ಕೊನೆಗೆ ತಿಮ್ರೋಡಿ ಅವರನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬದಲಾಗಿ ಒಂದು ಪ್ರೈವೇಟ್ ಕಾರ್ ನಲ್ಲಿ ಅವ್ರನ್ನ ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ತಿಮ್ರೋಡಿ ಅವರ ಅರೆಸ್ಟ್ ಸಂಬಂಧಪಟ್ಟಂತೆ ಉಡುಪಿಯ SP ಆದಂತಹ ಹರಿರಾಮ್ ಶಂಕರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ತಿಮ್ರೋಡಿ ಅವರ ಮೇಲೆ ಈಗಾಗಲೇ ಹಲವಾರು ಕೇಸ್ಗಳಿದೆ, ಅದಲ್ಲದೆ ಈಗ ಅವ್ರ ಮೇಲೆ ಬುಕ್ ಆಗಿರುವಂತಹ ಕೇಸ್ ನಾನ್ ಬೇಲಬಲ್ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿ ಬಂದಿದೆ. ಅವ್ರನ್ನ ನಾವು ಕರೆದಿದ್ವಿ, ಅವ್ರು ಬಂದಿಲ್ಲ, ಹಾಗಾಗಿ ಈಗ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ, ನಂತರ ನಾವು ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಈಗ ತಿಮ್ರೋಡಿಯ ಬೆಂಬಲಿಗರು ಇವರ ಬಂಧನವನ್ನ ಖಂಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಿಮ್ರೋಡಿಯವರನ್ನ ಬಂಧಿಸುವ ಮುಖಾಂತರ ಸೌಜನ್ಯ ಪರವಾಗಿ ನಾವು ನಡೆಸ್ತಾ ಇರುವಂತಹ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ನಾವು ಇದ್ಯಾವುದಕ್ಕೂ ಜಗ್ಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವನ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಗ್ಲೂ ಕೂಡ ಅಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸೌಜನ್ಯ ಪರವಾಗಿ ನಾನು ಕೂಡ ಇದ್ದೇನೆ, ಆದ್ರೆ ಸೌಜನ್ಯ ಪರವಾಗಿ ಹೋರಾಡ್ತಾ ಇರುವವರು ಅದು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಡಿದ್ರೆ ಖಂಡಿತವಾಗಿ ಉಪಯೋಗ ಇಲ್ಲ. ಅದಕ್ಕೆ ಬದಲಾಗಿ ಇವರು ಕೋರ್ಟ್ ಕಟಕಟೆಯನ್ನು ಹತ್ತಬೇಕಾಗ್ತದೆ. ಆ ಮುಖಾಂತರ ಈ ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಇದರಲ್ಲಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನ ಕಂಡು ಹಿಡಿಬೇಕಾಗ್ತದೆ. ಇವ್ರು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ತಕೊಂಡು ಆ ಸಾಕ್ಷಿಗಳನ್ನ ಕೋರ್ಟಿಗೆ ಕೊಡಬೇಕು. ಆಗ ಖಂಡಿತವಾಗಿ ಸೌಜನ್ಯಗೆ ನ್ಯಾಯ ಸಿಕ್ಕದಾಗ ಆಗ್ತದೆ. ಒಂದ್ ವೇಳೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ನಡೆದು ನಿಜವಾದ ಅಪರಾಧಿ ಯಾರು ಆತನನ್ನ ಕಂಡು ಹಿಡಿದು ಆತನಿಗೆ ಶಿಕ್ಷೆ ಕೊಡಿಸಿದ್ರೆ ಖಂಡಿತವಾಗಿ ಸೌಜನ್ಯರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಆದ್ರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಯಾರು ಕೂಡ ಕೋರ್ಟಿಗೆ ಹೋಗ್ತಾ ಇಲ್ಲ. ಇದನ್ನ ನೋಡಿ ಹಲವಾರು ಜನ ಇವರ ಈ ಹೋರಾಟದ ಬಗ್ಗೆ ಕೂಡ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನಿರಲಿ, ಧರ್ಮಸ್ಥಳದ ಬುರುಡೆ ಪುರಾಣದಲ್ಲಿ ಈ ಹೋರಾಟದಲ್ಲಿ ಸಕ್ರಿಯರಾಗಿರುವಂತಹ ತಿಮ್ರೋಡಿಯವರ ಬಂಧನ ಆಗಿದೆ. ಇವ್ರ ಜೊತೆಗಿರುವ ಇನ್ನಿತರರ ಮೇಲೂ ಕೂಡ ಕೇಸುಗಳು ದಾಖಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರ ಬಂಧನ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಲೇಟೆಸ್ಟ್ ಸುದ್ದಿ ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಈ ಕೇಸ್ನಲ್ಲಿ ಇಡಿ ಕೂಡ ಎಂಟರ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಯಾರೋ ಒಬ್ರು ಇಡಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಇವರ ಹೋರಾಟಕ್ಕೆ ಫಂಡಿಂಗ್ ಬರ್ತಾ ಇರೋದು ವಿದೇಶಗಳಿಂದ. ಯಾವುದೋ ಒಂದು ವಿದೇಶಿ ಶಕ್ತಿ ಇವ್ರ ಹಿಂದಿದೆ, ಇವರಿಗೆ ಫಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಈ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಸದ್ಯದಲ್ಲೇ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಇಡಿ ಎಂಟರ್ ಆದ್ರೆ ಆಗ ಇವರೆಲ್ಲರಿಗೂ ಕೂಡ ಖಂಡಿತವಾಗಿ ಸಂಕಷ್ಟ ಎದುರಾಗ್ತದೆ. ಒಂದ್ ವೇಳೆ ಇವರು ನಿಜವಾಗ್ಲೂ ವಿದೇಶದಿಂದ ಏನಾದ್ರೂ ಹಣವನ್ನ ಪಡೆದಿದ್ದರೆ ಸಂಕಷ್ಟ ಎದುರಾಗೋದಂತೂ ಗ್ಯಾರಂಟಿ. ಒಟ್ಟಾರೆಯಾಗಿ ದಿನಕ್ಕೊಂದು ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಧರ್ಮಸ್ಥಳದ ಬುರುಡೆ ಪುರಾಣ. ಮುಂದಿನ ದಿನಗಳಲ್ಲಿ ಈ ಕೇಸು ಯಾವ ದಿಕ್ಕಿನತ್ತ ಸಾಗ್ತದೆ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.